ದೆಹಲಿ 10 ಸವಾಲ್ 10 ಸೀಟ್ ಗೆದ್ದು ನೋಡಿ ಅನ್ನೋದನ್ನ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳೋದನ್ನ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪಾಲಿಗೆ ಬಹಳ ಖುಷಿಯ ದಿನ. ಯಾಕಂದರೆ ಅಬಕಾರಿ ಹಗರಣ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಖುಲಾಸೆಗೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ 23 ಮಂದಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂಥ 23 ಮಂದಿ, ಇದರಲ್ಲಿ ಕವಿತಾ ಅವರು ಕೂಡ ಇದ್ರು, ಅವರು ಕೂಡ ಖುಲಾಸೆಗೊಂಡಿದ್ದಾರೆ. ಈ ಹಗರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿದಂತಹ ಕೇಜ್ರಿವಾಲ್ ಮತ್ತು ಸಿಸೋಡಿಯಾಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈ ಕೇಸು ಖುಲಾಸೆ ಆಗಿರೋದಾಗಿ ಅವರು ನಿರಪರಾಧಿಗಳು ಅಂತ ಹೇಳಿ ಹೊರಗೆ ಬಂದಿರೋದ್ರಿಂದಾಗಿ ರಿಲೀಫ್ ಸಿಕ್ಕಿದೆ. ಸಹಜವಾಗಿಯೇ ಕೋರ್ಟ್ ತೀರ್ಪು ಹೊರಬೀಳ್ತಾ ಇದ್ದಂತೆ ಕೇಜ್ರಿವಾಲ್ ಅವರು ತನ್ನ ಕುಟುಂಬ ಸದಸ್ಯರನ್ನ ಅಪ್ಪಿಕೊಂಡು ಖುಷಿಯಿಂದ ನಂತರ ಮಾಧ್ಯಮದ ಜೊತೆ ಮಾತನಾಡ್ತಾ ಭಾವುಕರು ಕೂಡ ಆದರು. ಈ ಸಂದರ್ಭದಲ್ಲೇ ಸುಳ್ಳು ಆರೋಪ ಹೊರಿಸಿ ನನ್ನನ್ನು ಜೈಲಿಗೆ ಕಳುಹಿಸಿದ್ರು ಅಂತ ಹೇಳುವಂಥ ಆರೋಪವನ್ನು ಬಿಜೆಪಿಯ ವಿರುದ್ಧ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸತ್ಯಕ್ಕೆ ಯಾವಾಗಿದ್ರೂ ಜಯ ಸಿಕ್ಕೇ ಸಿಗುವಂತಹ ವಿಶ್ವಾಸ ಇತ್ತು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಕಣ್ಣೀರು ಹಾಕಿದ್ದಾರೆ. ಇವು ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಾಜಧಾನಿ ಯುದ್ಧಕ್ಕೆ ಸಿದ್ಧ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ದೆಹಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಗ್ತಾ ಇದ್ದಂತೆ ಬಿಜೆಪಿ ವಿರುದ್ಧ ಕೇಜ್ರಿವಾಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೇರಾನೇರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ರಾಜಕೀಯವಾದಂತಹ ಎದುರಾಳಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಅವರು ಕೂಡ ಅಧಿಕಾರಕ್ಕೇರೋದಕ್ಕಾಗಿ ಮಾಡಿದ ರಾಜಕೀಯ ಹುನ್ನಾರ, ನನ್ನನ್ನು ಜೈಲಿಗೆ ಕಳಿಸಿದ್ದು, ನನ್ನ ವಿರುದ್ಧದ ಆಪಾದನೆಗಳೆಲ್ಲವೂ ಕೂಡ ರಾಜಕೀಯ ಹುನ್ನಾರ ಅನ್ನುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರ ಆರೋಪ. ಆಮ್ ಆದ್ಮಿಯನ್ನು ಮುಗಿಸೋದಕ್ಕಾಗಿ ಷಡ್ಯಂತ್ರ ಮಾಡಿದ್ರು, ಪಿತೂರಿ ಸುಳ್ಳು ಕೇಸುಗಳನ್ನು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಆಕ್ರೋಶವನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಹೊರಹಾಕಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಈಗ ಚುನಾವಣೆ ನಡೆಸಿ 10 ಸೀಟ್ ಗೆಲ್ಲಿ ನೋಡೋಣ ಅಂಥೇಳಿ ಸವಾಲಿಸಿದ್ದಾರೆ. 10 ಸೀಟ್ ಗೆಲ್ಲಿ ನೋಡೋಣ ಅಂಥೇಳಿ ಸವಾಲಿಸಿದ್ದಾರೆ. ನಾವು ಗಳಿಸಿರೋದು ಪ್ರಾಮಾಣಿಕತೆಯನ್ನಷ್ಟೇ, ಹಣವನ್ನಲ್ಲ ಅಂತ ಹೇಳಿ ಕೇಜ್ರಿವಾಲ್ ಅವರು ಹೇಳ್ಕೊಂಡಿದ್ದಾರೆ. ನಾವು ಪ್ರಾಮಾಣಿಕರು ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ಕೊಂಡಿದ್ದಾರೆ ಇವತ್ತು. ಆದರೆ ಕೇಜ್ರಿವಾಲ್ ಮಾತಿಗೆ ಬಿಜೆಪಿಯ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಜಾಸ್ತಿ ಖುಷಿ ಪಡಬೇಡಿ, ಯಾಕೆಂದರೆ ರಿಲೀಫ್ ಸಿಕ್ಕಿರುವಂಥದ್ದು ಕೇವಲ ಕೆಳ ಹಂತದ ಕೋರ್ಟ್ನಲ್ಲಿ ಮಾತ್ರ. ನಿಮಗೇನು ಪೂರ್ತಿ ಖುಲಾಸೆ ಆಗಿದೆ ಅಂತ ಅಂದ್ಕೊಂಬೇಡಿ. ಹೈಕೋರ್ಟ್ನಲ್ಲಿ ಮಾತ್ರ ಈಗ ನಿಮಗೆ ಖುಲಾಸೆ ಆಗಿದೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಿಬಿಐ ಕೂಡ ಸಲ್ಲಿಸಿದೆ. ಸಿಬಿಐ ಕೂಡ ಇದರಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ನಿರ್ಧಾರಕ್ಕೆ ಬಂದಿದೆ, ಅದು ಸಲ್ಲಿಸ್ತಾ ಇದೆ. ಇಲ್ಲಿ ಕೇಜ್ರಿವಾಲ್ ಅವರು ಏನೇನು ಹೇಳಿದ್ದಾರೆ, ಹಾಗೆ ರೇಖಾ ಗುಪ್ತಾ ಅವರ ಕೌಂಟರ್ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. मोदी जी और अमित शाह जी के षड्यंत्र का खामियाजा जो दिल्ली भुगत रही है, दिल्ली के 3 करोड़ लोग भुगत रहे हैं, उसकी भरपाई कौन करेगा? आज दिल्ली में कहीं चले जाओ, सारी सड़कें टूटी पड़ी हैं, अस्पतालों में दवाइयां मिलनी बंद हो गई हैं, मोहल्ला क्लिनिक बंद किए जा रहे हैं, स्कूलों का बुरा हाल हो रहा है. पूरे दिल्ली में पोल्यूशन इतना ज्यादा कभी दिल्ली की जनता ने नहीं देखा था. यमुना का बहुत बुरा हाल हो गया. एक चीज बता दो तो दिल्ली में इन्होंने ठीक करी हो. पूरी दिल्ली का बेड़ा गर्क कर दिया. सबसे बड़ा खामियाजा मोदी जी और अमित शाह जी की सत्ता की हवस, उसका सबसे बड़ा खामियाजा दिल्ली के 3 करोड़ लोगों ने भुगता है. दिल्ली के लोगों से जाके पूछो. आज मैं चैलेंज करता हूं मोदी जी को. मोदी जी, हिम्मत है, दिल्ली में दोबारा चुनाव करा के दिखा दो. 10 से ज्यादा तुम्हारी सीट आ जाए, मैं राजनीति छोड़ दूंगा. तुम्हारी 10 से ज्यादा सीट आ जाए, मैं राजनीति छोड़ दूंगा. दिल्ली की जनता त्रस्त हो चुकी है तुम लोग. ये अभी लोअर कोर्ट का डिसीजन या उनकी सेइंग्स हो सकती है. और हम सब जानते हैं कि जब ये सारा मामला उठा था तो किस तरीके से सबूतों के साथ उन्होंने छेड़छाड़ करी. 150 मोबाइल जो है उन्होंने ख़त्म करने की कोशिश की, सारा उसका डाटा उड़ा दिया गया. अगर वो सही थे, आज जितने घड़ियाली आंसू वो दिखा रहे हैं, ईमानदारी की, कट्टर ईमानदारी की बातें कर रहे हैं, तो मैं उनसे कुछ प्रश्न पूछना चाहती हूँ. अगर वो सही थे तो क्यों जैसे ही जांच शुरू हुई तो उन्होंने अपनी ये लीकर पॉलिसी को विड्रॉ कर लिया, तुरंत वापस किया? अगर वो सही थे तो ऐसा क्यों किया गया? ಇದು ಮಾತಿಗೆ ಮಾತು, ಏಟಿಗೆ ಎದಿರೇಟಿನ ವಿಚಾರಗಳು.